ಹೊಸ ವರ್ಷವು ನಮ್ಮಲ್ಲಿ ಪ್ರತಿಯೊಬ್ಬರಿಗೆ ಸಾಕಷ್ಟು ಹೊಸ ಅವಕಾಶಗಳನ್ನ ತರುತ್ತದೆ. ಆದರೆ ಈ ಅವಕಾಶವು ನಿಜವಾಗಿಯೂ ನಮಗಾಗಿ ಇರುವುದು ಎಂದು ನಮಗೆ ಹೇಗೆ ತಿಳಿಯುತ್ತದೆ? ಸರಿ, ನಿಮ್ಮ ವಾರ್ಷಿಕ ರಾಶಿ ಭವಿಷ್ಯವನ್ನು ಓದುವ ಮೂಲಕ ಸರಳವಾಗಿ ಕಂಡು ಹಿಡಿಯಬಹುದು. ರಾಶಿ ಭವಿಷ್ಯವು ನಿಮ್ಮ ಜೀವನ ಹಾಗೂ ಅದರ ವಿಭಿನ್ನ ಆಯಾಮಗಳಾದ ಪ್ರೀತಿ, ವಿವಾಹ, ವೃತ್ತಿ ಇತ್ಯಾದಿಗಳು ಮುಂಬರುವ ವರ್ಷದಲ್ಲಿ ಹೇಗೆ ಬದಲಾಗುತ್ತವೆ ಎಂದು 2023ರ ನೂತನ ಸಂವತ್ಸರಕ್ಕೆ ಇನ್ನೇನು ದಿನಗಣನೆ ಆರಂಭವಾಗಿದೆ. ನಮ್ಮ ಬದುಕನ್ನು ಇನ್ನಷ್ಟು ಹಸನ ಮಾಡಿಕೊಳ್ಳಲು ಹೊಸ ಯೋಜನೆಗಳನ್ನು ಆರಂಭಿಸಲು ಇದು ಸುಸಮಯ. ಹಲವರು ತಮ್ಮ ಅದೃಷ್ಟ ಪರೀಕ್ಷೆಗಾಗಿ ಹೊಸ ವರ್ಷಕ್ಕೆ ಕಾತುರರಾಗಿರುವರು ಇದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2023ರ ನೂತನ ವರ್ಷ ಯಾವ ರಾಶಿಯವರ ಭವಿಷ್ಯ ಹೇಗಿದೆ, ಯಾವೆಲ್ಲ ರಾಶಿಗೆ ಶುಭವನ್ನು ತರಲಿದೆ, ಯಾವ ರಾಶಿಯವರು ಎಚ್ಚರದಿಂದ ಇರಬೇಕು, ನಿಮ್ಮ ಉದ್ಯೋಗ, ಕುಟುಂಬ, ವೃತ್ತಿ, ವ್ಯಾಪಾರ, ಆರ್ಥಿಕ, ಆರೋಗ್ಯ, ಬದುಕು ಹೇಗಿರಲಿದೆ ಎಂದು ತಿಳಿದುಕೊಳ್ಳುವ ಕಾತುರ ಎಲ್ಲರಿಗೂ ಇದ್ದೇ ಇರುತ್ತದೆ. ಕುಂಭರಾಶಿಯ ಜಾತಕ 2023ರ ಈ ವರ್ಷ ಕುಂಭರಾಶಿಯವರಿಗೆ ಪ್ರಗತಿಯ ಹೊಸ ಸಿಹಿಯನ್ನು ತರುತ್ತದೆ ಎಂದು ಹೇಳುತ್ತದೆ. ವರ್ಷದ ಆರಂಭದಲ್ಲಿ ನೀವು ಸಮಸ್ಯೆಗಳನ್ನು ತಪ್ಪಿಸಬಹುದು ಮತ್ತು ನಿಮ್ಮ ಖರ್ಚುಗಳ ಮೇಲೆ ಕಣ್ಣಿಡಬಹುದು. ನಿಮಗೆ ತುಂಬಾ ಧನಾತ್ಮಕ ಶುಭಾಶಯಗಳು ತರುತ್ತದೆ ಮತ್ತು ಆರ್ಥಿಕ ಸ್ಥಿರತೆಯನ್ನು ಪಡೆಯಲು ನಿಮಗೆ ಅನುವು ಮಾಡಿಕೊಡುತ್ತದೆ. ನೀವು ವಿದೇಶಿ ವ್ಯಾಪಾರ ಮತ್ತು ಉತ್ತಮ ವಿದೇಶಿ ಸಂಪರ್ಕಗಳೊಂದಿಗೆ ಸಂಪರ್ಕವನ್ನು ಹೊಂದುತ್ತೀರಿ. ನೀವು ಕೆಲಸದ ಕ್ಷೇತ್ರದಲ್ಲಿ ಶಿಸ್ತಿನಿಂದ ಕೆಲಸ ಮಾಡುತ್ತೀರಿ. ಹೊಸ ವ್ಯಾಪಾರ ಒಪ್ಪಂದಗಳನ್ನು ಮಾಡಲಾಗುವುದು ಮತ್ತು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸುವ ಹೊಸ ವ್ಯಕ್ತಿಗಳನ್ನು ನೀವು ಭೇಟಿಯಾಗುತ್ತೀರಿ. ನಿಮ್ಮ ದಾಂಪತ್ಯದಲ್ಲಿನ ಒತ್ತಡವನ್ನು ಕಡಿಮೆ ಮಾಡಲು ನೀವು ಮಹತ್ವದ ನಡೆಯನ್ನು ಮತ್ತು ಸ್ವಯಂ ನಿಯಂತ್ರಣವನ್ನು ಕಾಪಾಡಿಕೊಳ್ಳಲು ಕೆಲಸ ಮಾಡುತ್ತೀರಿ. ಏಪ್ರಿಲ್ ತಿಂಗಳಲ್ಲಿ ಗುರು ಗ್ರಹವು ನಿಮ್ಮ 3ನೇ ಮನೆಯ ಮೂಲಕ ಚಲಿಸುತ್ತದೆ. ಸಹೋದರರು ಮತ್ತು ಸಹೋದರಿಯರು ಇತರ ಕ್ಷೇತ್ರಗಳಲ್ಲಿ ದೈಹಿಕ ತೊಂದರೆಗಳನ್ನು ಅನುಭವಿಸಬಹುದು. ಆದರೆ ನಿಮ್ಮ ಧೈರ್ಯ ಮತ್ತು ಶಕ್ತಿಯು ಬೆಳೆದಂತೆ ಅಲ್ಪ ದೂರ ಪ್ರಯಾಣ ಮತ್ತು ಕೆಲವು ಧಾರ್ಮಿಕ ಪ್ರಯಾಣಕ್ಕೆ ಹೆಚ್ಚಿನ ಅವಕಾಶಗಳಿವೆ. ನಿಮಗೆ ಶಾಂತತೆ ಮತ್ತು ವಿಶ್ರಾಂತಿಯನ್ನು ಒದಗಿಸುವ ಮತ್ತು ನಿಮ್ಮ ಮಾನಸಿಕ ಒತ್ತಡವನ್ನು ದೂರ ಮಾಡುವವರು ಇರುತ್ತಾರೆ. ಏಪ್ರಿಲ್ ಮತ್ತು ಮೇ ತಿಂಗಳ ನಡುವೆ ಕೌಟುಂಬಿಕ ಸಾಮರಸ್ಯದಲ್ಲಿ ಸುಧಾರಣೆ, ಹೊಸ ವಾಹನ ಪಡೆಯುವ ಅವಕಾಶ, ಖರ್ಚು ವೆಚ್ಚಗಳಲ್ಲಿ ಹಿನ್ನಡೆ, ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.